ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಕರ್ತನಾದಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2021 ಇಸುವೆ ಮಾರ್ಚ್ ತಿಂಗಳು 27ನೇ ತಾರೀಕು ಶನಿವಾರ ದೇವರ ಪಾದ ಸಮೂಹದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ನಾವಾಗಿರುವ ಕಡೆ ಕರ್ತನನ್ನು ಕರಗಳೆತ್ತಿ ಹಲ್ಲೆಲೂಯ ಸ್ತುತಿ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳು ಮರಬೇಡ. ಕರ್ತನ ಮಹಿಮೆಯು ನಮ್ಮ ಜೀವನದಲ್ಲಿ ತೋರಿ ಬರುವಂತೆ, ಆತನ ಕೃಪೆಯು ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚಾಗಿ ಆಮೇನ್ ಬೆಳೆಯುವಂತೆ, ಆತನಲ್ಲಿ ಸಂತೋಷಪಡುವಂತೆ, ಬೆಳಗ್ಗೆ ಜಾವದಲ್ಲಿ ಆತನ ಮುಖವನ್ನು ನೋಡಿ ಜೋರೆ ಹಲ್ಲೆಲೂಯ ಹೇಳಿ ಕೈಗಳೆತ್ತಿ ಆತನ ಸ್ತುತಿ ಮಾಡಿ ಘನಪಡಿಸುವ. ಆಮೇನ್. ಪರಿಶುದ್ಧನು ನಮ್ಮ ವಿಮೋಚಕನವಾಗಿರುವ ನಮ್ಮ ದೇವರು ಮಹಿಮೆ ಹೊಂದಲಿ. ಆತನ ಕೃಪೆಯು ಕರುಣಾ ಕಟಾಕ್ಷವು ನಮ್ಮ ಮೇಲೆ ಉಂಟಾಗಲಿ. 40ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ನಾನು ಕರ್ತನಿಗಾಗಿ ತಾಳ್ಮೆಯಿಂದ ಕಾದಿದ್ದನು. ಆತನು ಕಿವಿಗೊಟ್ಟು ನನ್ನ ಮೊರೆಯನ್ನು ಲಕ್ಷಿಸಿದನು. ಆತನು ನನ್ನನ್ನು ನಾಶದ ಗುಣಿಯಿಂದಲೂ ಮತ್ತು ಬುರಿದೆಯ ಕೆಸರಿನಿಂದಲೂ ಎತ್ತಿ ನನ್ನ ಪಾದಗಳನ್ನು ಬಂಡೆಯ ಮೇಲೆ ನಿಲ್ಲಿಸಿ ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸಿದನು. ಆತನು ನನ್ನ ಬಾಯಲ್ಲಿ ಹೊಸ ಹಾಡನ್ನು ಕೊಟ್ಟನು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಪ್ರಾರ್ಥನೆಯು ಮಾಡುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯದಲ್ಲಿ ಎಲ್ಲವರಿಗಾಗಿಯೂ ಪ್ರಾರ್ಥನೆ ಮಾಡುತ್ತೇನೆ. ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಇವತ್ತು ಅದ್ಭುತಕರವಾದ ಬಿಡುಗಡೆಗಳು ಒಂದೊಂದು ಮನಗಳಲ್ಲಿಯೂ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಕೃಪೆಯು ಸುರಿಸು ಸ್ವಾಮಿ. ಒಬ್ಬೊಬ್ಬರನ್ನು ಬಲಪಡಿಸು ತಂದೆ. ನಿನ್ನ ಕನ್ನಿಗರು ದಯೆಯು ದೊಡ್ಡದಾಗಿದೆ. ಆಮೇಲೆ ಇವತ್ತು ಈ ಪ್ರಾರ್ಥನಾ ಸಮಯದಲ್ಲಿ ಆಮೇಲೆ ಪ್ರತಿಯೊಬ್ಬರನ್ನು ನಿಮ್ಮ ಕೃಪೆಯಿಂದ ತುಂಬಿಸಿ ಆಮೇಲೆ ಸಂಸಾರ ಜೀವನಗಳಲ್ಲಿ ಬಿಡುಗಡೆ ಉಂಟಾಗಲಿ. ಆಮೇಲೆ ಸಾಲಾಭಾರಗಳಿಂದ ಬಿಡುಗಡೆಯಾಗಲಿ. ಆಮೇಲೆ ಭಿನ್ನ ಮತದಿಂದ ಬಿಡುಗಡೆಯಾಗಲಿ. ಆಮೇಲೆ ಅನ್ಯಾಯವಾದ ಎಲ್ಲ ಹೋರಾಟಗಳಿಂದ ಯೇಸುವಿನ ನಾಮದಲ್ಲಿ ಜನರು ಬಿಡುಗಡೆ ಹೊಂದಿಕೊಳ್ಳಲಿ. ಎಲ್ಲ ಕ್ಯಾನ್ಸರ್ ರೋಗಿಗಳಿಗಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಕ್ಯಾನ್ಸರ್ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ಬಾಸುಂಡಗಳಿಂದ ಆಮೇನ್ ಬಿಡುಗಡೆಯು ಇವತ್ತುಂಟಾಗಲಿ. ಕೋವಿಡ್-19 ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್. ಎಲ್ಲ ತೊಂದರೆಗಳು ನೀಗಲಿ. ಕಸ ಜಾಗದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಹೋಗುವ ಜನರು, ಬಿಸಿನೆಸ್ ಹೊಡೆದೋಗಿರುವ ಜನರು ಅವರೆಲ್ಲ ಬಿಡುಗಡೆ ಹೊಂದಿಕೊಳ್ಳಲಿ. ಎಕ್ಸಾಮಿನಗೋಸ್ಕರವಾಗಿ ಪ್ರಿಪರೇಷನ್ ಆಗುವ ಮಕ್ಕಳಿಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಆ ಮಕ್ಕಳಿಗೆ ಚೆನ್ನಾಗಿ ಎಕ್ಸಾಮ್ ಬರೆಯುವಂತೆ ದೇವರು ಸಹಾಯ ಮಾಡಿಸುತ್ತೆ. ಕರ್ತಾವೇ, ಬಲಪಡಿಸು. ನಿಮ್ಮ ಕೃಪೆಯು ಶುಭವು ಎಲ್ಲ ಕಡೆಯೂ ಉಂಟಾಗಲಿ. ಹೌದು ಸ್ವಾಮಿ. ಆಮೇನ್. ಆಮೇನ್. ಯೇಸುವಿನ ನಾಮದಲ್ಲಿ ಬಹಳ ಇಕ್ಕಟ್ಟಲ್ಲಿರುವವರಿಲ್ಲ. ಮಕ್ಕಳ ಮದುವೆ, ಮಕ್ಕಳ ಎಜುಕೇಷನ್, ಬಾಡಗಟ್ಟಕ್ಕಿಲ್ಲದೆ ಹಣದ ವಿಷಯದಲ್ಲಿ ಸಿಕ್ಕಾಕೊಂಡು ಬಹಳ ದುಃಖಪಡುವವರು ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಈ ಪ್ರಾರ್ಥನೆ ಮಾಡುವಾಗಲೇ ಅವರ ಜೀವನದಲ್ಲಿ ಪೂರ್ಣ ಬಿಡುಗಡೆಯು ಕರ್ತರು ಅವರಿಗಾಗಿ ಹೊಸ ಬಾಗಿಲುಗಳು ಓಪನ್ ಮಾಡಿ ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅಪ್ಪ, ನಿಮ್ಮ ಕೃಪೆ ಎಲ್ಲವರ ಮೇಲೆ ಸುರಿಸಿ
ಅವರನ್ನು ಬಿಡಿಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತುನಾಮದಲ್ಲಿ ತಂದೆ. ದೇವರು ನಮ್ಮ ಒಬ್ಬರನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 17:22. ಹರ್ಷಹೃದಯನು ಔಷಧದಂತೆ ಒಳ್ಳೆಯದು ಮಾಡುತ್ತಾನೆ, ಹುಗಿದ ಮನಸ್ಸು ಎಲುಬುಗಳನ್ನು ಒಣಗಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ನೋಡಿ ದೇವರ ಮಕ್ಕಳೇ, ಇಲ್ಲಿ 2 ಹೃದಯಗಳ ಕುರಿತಾಗಿ ಬರೆದಿದ್ದಾರೆ. 2 ಮನಸ್ಸುಗಳು. ಗುಗ್ಗಿದ ಮನಸ್ಸು ಹರ್ಷ ಹೃದಯನು. ಆಮೇಲೆ ಹರ್ಷ ಹೃದಯವು ಔಷಧದಂತೆ ಒಳ್ಳೆಯದು ಮಾಡುತ್ತಾನೆ. ಹರ್ಷ ಹೃದಯ ಇರುವ ವ್ಯಕ್ತಿಯು ಎಲ್ಲರಿಗೂ ಒಳ್ಳೆಯದು ಮಾಡುತ್ತಾರೆ. ಅವನ ಜೀವನದಲ್ಲಿಯೂ ಹರ್ಷ ಹೃದಯವು ಅವರವರ ಜೀವನದಲ್ಲಿಯೂ ಬಹಳ ಒಂದು ಔಷಧಿಯಾಗಿ ಕಾಣಲ್ಪಡುತ್ತದೆ. ಹೇಗೆ ನಾವು ಸಂತೋಷವಾಗಿ ಇರಕ್ಕೆ ಸಾಧ್ಯ? ಒಳ್ಳೆ ಕೆಲಸ ಸಿಕ್ಕುವಾಗನೇ ಆಗುತ್ತದ? ಹಣವು ಕೈ ತುಂಬ ಇರುವಾಗ ಆಗುತ್ತದ? ಒಳ್ಳೆಯ ಮನೆ ಕಟ್ಟುವಾಗ ಆಗುತ್ತದ? ಎಲ್ಲ ಸನ್ನಿವೇಶಗಳು ಅನುಕೂಲವಾಗಿ ಬಂದಾಗ ಆಗುತ್ತದ? ಈ ರೀತಿಯಲ್ಲಿ ನಾವು ಯೋಚಿಸಿದರೆ ಆಚೆ ಕಾಣುವ ಸನ್ನಿವೇಶಗಳು ಅನುಕೂಲವಾಗುವಾಗ ಬರುವ ಸಂತೋಷದ ವಿಷಯವಲ್ಲ ಇಲ್ಲಿ ಬರೆದಿರುವುದು. ಎಲ್ಲ ಸನ್ನಿವೇಶಗಳು ನಮಗೆ ಅನುಕೂಲ ಇಲ್ಲದಿದ್ದರೆ ಕೂಡಿ ನಮ್ಮಲ್ಲಿ ಸಂತೋಷವಿರುತ್ತದೆ. ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳಿದ್ದಾರೆ, ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ನಾನು ನಿಮಗೆ ಪುನಃ ಹೇಳುತ್ತೇನೆ. ಸೆರೆಮನೆಯಲ್ಲಿ ಇರುವ ಪೌಲನು ಹೇಗೆ ಕರ್ತನಲ್ಲಿ ಸಂತೋಷ ಪಡಕ್ಕಾಗುತ್ತದೆ? ಕರ್ತರು ಎಲ್ಲ ಸಮಯದಲ್ಲಿಯೂ, ಇಕ್ಕಟ್ಟಲ್ಲಿಯೂ, ಬಿಕ್ಕಟ್ಟಲ್ಲಿಯೂ, ರೋಗದಲ್ಲಿಯೂ, ದುಃಖದಲ್ಲಿಯೂ, ಸಾಲ ಭಾರಗಳಲ್ಲಿಯೂ, ಕಾರ್ಗತ್ತಲಿನ ಕಣವೆಯಲ್ಲಿಯೂ, ಜೀವನದ ಒಂಟಿಯಾದ ಅನುಭವಗಳಲ್ಲಿಯೂ ಕರ್ತರು ಮಾತ್ರ ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂಬುದಾಗಿರುವ ಆ ದೃಢ ನಂಬಿಕೆ, ಆ ಗಟ್ಟಿಯಾದ ನಂಬಿಕೆಯಿಂದ ನಮ್ಮ ಜೀವನವು ಸಂತೋಷದಿಂದ ತುಂಬಲ್ಪಡುತ್ತದೆ. ನಮ್ಮ ಹೃದಯವು ಸಂತೋಷದಿಂದ ತುಂಬಲ್ಪಡುತ್ತಾರೆ. ನೀವು ನೋಡಿರ್ತಾರೆ, ಫ್ಲೈಟಲ್ಲಿ ಕೆಲಸ ಮಾಡುವ ಸಹೋದರಿಗಳು, ಅವರ ಒಳಗಡೆ ಹೃದಯದಲ್ಲಿ ದುಃಖ ಇದ್ರೆ ಇಲ್ಲಿ ಒಂದು ನಗಿಕೊಂಡೇ ಇರಬೇಕು. ಫ್ರಂಟ್ ಆಫೀಸಲ್ಲಿ ಕೆಲಸ ಮಾಡುವ ಸಹೋದರರು, ಅವರ ಹೃದಯದಲ್ಲಿ ಜೀವನದಲ್ಲಿ ಎಷ್ಟು ದುಃಖ ಇದ್ರೆ ಇಲ್ಲಿ ಮುಂದೆ ಅವರು ನಗಿಕೊಂಡಿರಬೇಕು. ಅದು ನಿಜವಾಗಿ ಅವರಿಗೂ ಸಂತೋಷ ಇರುವುದಕ್ಕಾಗಿ ಅಲ್ಲ, ಆರ್ಟಿಫಿಷಿಯಲ್ ಆಗಿ ಅಭಿನಯದಿಂದ ಅವರು ಸಂತೋಷವನ್ನು ತೋರಿಸುತ್ತಾ ಇದ್ದಾರೆ. ಆದರೆ ಕ್ರಿಸ್ತನಲ್ಲಿ ಒಂದು ದೇವರ ಮಗುವಿನ ಆ ಥರ ಸಂತೋಷವಲ್ಲ ಇರುವುದು. ಅವರ ಹೃದಯವು ಕ್ರಿಸ್ತನಲ್ಲಿ ದೃಢವಾಗಿದೆ. ಒಂದು ಈ ಲೋಕದ ಕಷ್ಟವನ್ನು ಜಯಿಸಿರುವ ಯೇಸು ಅವರ ಜೊತೆಯಲ್ಲಿ ಉಂಟು. ಯಾವ ಕಷ್ಟವನ್ನು ಅವರನ್ನು ಮುಳುಗಿಸುವುದಿಲ್ಲ ಎಂಬುದಾಗಿರುವ ದೃಢವಾದ ಗಟ್ಟಿಯಾದ ನಂಬಿಕೆ ಅವರ ಹೃದಯ ತುಂಬೆ ಸಮಾಧಾನವು ಸಂತೋಷವು ಹುಟ್ಟುವುದಕ್ಕೆ ಕಾರಣವಾಗುತ್ತದೆ. ಆ ನಂಬಿಕೆಯಲ್ಲಿ ನಾವು ಬೆಳೆಯಬೇಕು.
ಲೋಕವನ್ನು ಜಯಿಸಿರುವ ಆತನು, ಕಷ್ಟವನ್ನು ಜಯಿಸಿರುವ ಆತನು, ಎಲ್ಲ ಆಮೇನ್ ಕಾಲವು ಯುಗದ ಸಮಾಪ್ತಿವರೆಗೂ ನಾನು ನಿನ್ನನ್ನು ಕೈ ಬಿಡುವುದುಮಿಲ್ಲ, ಉಪೇಕ್ಷಿಸುವುದುಮಿಲ್ಲ ಎಂಬುದಾಗಿ ಮಾತುಗಳಿರುವ ದೇವರು. ಹಂಗೆ ಹೇಳಿದ ಮೇಲೆ ಆತನು ಕೈ ಬಿಡುವುದಿಲ್ಲ. ಯಾವ ಸನ್ನಿವೇಶಗಳಲ್ಲಿಯೂ ಈಗ ಹೋಗುವ ಆಮೇಲೆ ಸನ್ನಿವೇಶಗಳು, ಈಗ ಹೋಗುವ ಆಮೇಲೆ ದಾರಿಗಳು ತುಂಬ ಇಕ್ಕಟ್ಟು ಆಗಿರಲಿ, ಮುಂದೆ ಹೋಗುವುದಕ್ಕಾಗಲ್ಲ ಎಂಬುದಾಗಿ ತೋಚುವಂತೆ ಕಷ್ಟವಾಗಿರಲಿ, ಪ್ರಿಯರೇ, ದೇವರಾತ್ಮನು ಆಮೇನ್ ನಿಮಗೆ ಹೇಳುವುದೇನೆಂದರೇನು, ದೇವರಾತ್ಮನು ಹೇಳುವುದೇನೆಂದರೇನು, ಆಮೇನ್ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿರುವ ಆ ದೃಢ ನಂಬಿಕೆ ನಿಮ್ಮ ಹೃದಯ ತುಂಬ ಸಂತೋಷ ತಗೊಂಡು ಬರ್ತಾರೆ. ಆಮೇನ್ ನಮ್ಮಲ್ಲಿ ಸಂತೋಷವಿದ್ದರೆ ಆ ಸಂತೋಷ ಅನ್ಯರ್ಗೂ ಕೂಡ ಆಮೇನ್ ಸಂತೋಷವಾಗಿ ಮಾರಲ್ಪಡುತ್ತದೆ. ನಮ್ಮ ಜೊತೆಯಲ್ಲಿ ಸಹಾಯ ಮಾಡುವರು, ಮನೆಯಲ್ಲಿ ಇರುವರು, ಆಮೇಲೆ ನಮ್ಮ ಸ್ನೇಹಿತರಿಗೆಲ್ಲ ಆ ಸಂತೋಷವು ಒಂದು ಸಿದ್ಧ ಔಷಧದಂತೆ ಆಮೇಲೆ ಇರ್ತದೆ. ಅದೊಂದು ಮೆಡಿಸಿನ್ ಆಗಿದೆ. ಆಮೇಲೆ ಸಂತೋಷವಿರುವ ಹೃದಯ ಒಂದು ಔಷಧ, ಸಿದ್ಧ ಔಷಧ ಅವಾಗಿದೆ. ಆಮೇಲೆ ಎಲ್ಲ ರೋಗಗಳು ಅದು ವಾಸಿ ಮಾಡುತ್ತಾರೆ. ಇಂದ ರೋಗ ಒಂದಿಲ್ಲ. ಆಮೇಲೆ ಮಾನಸಿಕವಾದ ಆಮೇಲೆ ದುಃಖವು, ಕಣ್ಣೀರು ರೋಗಗಳಿರ್ಬೋದು, ಶಾರೀರಿಕವಾದ ರೋಗಗಳಿರ್ಬೋದು, ಆಮೇಲೆ ಎಷ್ಟು ದೊಡ್ಡ ರೋಗಗಳಾಗಲಿ, ಆಮೇಲೆ ಈ ಆಮೇಲೆ ಹರ್ಷ ಹೃದಯ ಒಂದು ದಿವ್ಯ ಔಷಧದಂತೆ ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡುತ್ತಾರೆ. ಆದ್ದರಿಂದ ಸಂತೋಷವಾಗಿರುವುದಕ್ಕಾಗಿ ನಾವು ದೇವರನ್ನು ಆಮೇಲೆ ನಮ್ಮ ಹೃದಯದಲ್ಲಿ ಎಲ್ಲ ಸಮಯ ಇಟ್ಟುಕೊಂಡು ನಾವು ಆಮೇಲೆ ಮುಂದುವರಿಸೋಣ. ದೇವರ ಸ್ತೋತ್ರವಾಗಲಿ. ಆಮೇಲೆ ಆದರೆ ಗುಗ್ಗಿ ಹೋಗಿರುವ ಹೃದಯ, ಆಮೇಲೆ ಗುಗ್ಗಿದ ಮನಸ್ಸು ಎಲುಬುಗಳನ್ನು ಆಮೇಲೆ ಒಣಗಿಸುತ್ತದೆ. ಎಲ್ಲ ಸಮಯವೂ ದುಃಖದಲ್ಲಿ ಇರುವುದು, ಬೇಜಾರಪಟ್ಟು ನಡೆಯುವುದು, ಸಂತೋಷವೇ ಇಲ್ಲದಿರುವುದು, ಅವರಿಗೂ ಹಲವಾರು ಕಾಯಿಲೆಗಳು, ಆರ್ಥರೈಟಿಸ್ ಥರ ಮೂಳೆಯ ಕಾಯಿಲೆಗಳು. ನೀವ್ಯಾಕೆ ಇಷ್ಟು ಸಣ್ಣಕ್ಕಾಗಿದ್ದೀರಾ ಎಂಬುದು ಕೇಳುವಾಗ ಏನೂ ಇಲ್ಲ ಅಂತ ಹೇಳ್ತಾರೆ. ಕಾಯಿಲೆಗಳೇನೂ ಇಲ್ವಾ? ಇಲ್ಲ. ಮತ್ತೆ ಏನು? ಆಮೇಲೆ ಹೃದಯದಲ್ಲಿ ದುಃಖ ತುಂಬಲ್ಪಟ್ಟಿದ್ದಾರೆ, ಮನ ಒಡೆದು ಹೋಗಿಬಿಟ್ಟಿದ್ದಾರೆ, ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆಚೆ ಬರಕ್ಕೆ ಆಗ್ತಾನೆ ಇಲ್ಲ. ಆದರೆ ಆಮೇಲೆ ನಾವು ನಮ್ಮ ಕರ್ತನಲ್ಲಿ ಸಂತೋಷ ಪಡುವುದಕ್ಕಾಗಿ ಕರ್ತನು ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಕೂಡಿಸಿ, ಕರ್ತನಲ್ಲಿ ಬೆಲೆ ಹೊಂದಿ, ಕರ್ತನೇ ನನ್ನ ಸಹಾಯ, ಕರ್ತನೇ ನನ್ನ ಸಂಕೇತ, ಕರ್ತನೇ ನನ್ನ ಶರಣ, ಕರ್ತನೇ ನನ್ನ ಬಂಡೆ, ಕರ್ತನೇ ನನ್ನ ಜೀವನದ ಬೆಲವು, ಅವರಲ್ಲಿ ನಾನು ಸಂತೋಷ ಪಡುತ್ತದೆ ಎಂಬುದಾಗಿ ಹೇಳಿ ಕರ್ತನನ್ನು ನಾವು ಹೃದಯದಲ್ಲಿ ಮುಖ್ಯ ಸ್ಥಾನದಲ್ಲಿ ಕೂಡಿಸುವಾಗ ನಮ್ಮ ದುಃಖಗಳು ಓಡಿ ಹೋಗುತ್ತದೆ. ನಮ್ಮ ಹೃದಯವು ಸಂತೋಷ ಹೃದಯವಾಗಿ ಮಾರಲ್ಪಡುತ್ತದೆ. ಆಮೇಲೆ ಪ್ರಿಯರೇ, ಹಲ್ಲೆಲೂಯ. ಅದರಿಂದ ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರಲ್ಲಿಯೂ ನೀವು ಅನುಭವಿಸುವ ಆ ಮಹಾ ದುಃಖದಿಂದ ಆಚೆ ಬರಕ್ಕಾಗಿ ಹರ್ಷ ಹೃದಯವು ನಿಮ್ಮಲ್ಲಿ ಇರುವಂತೆ, ಆರ್ಟಿಫಿಷಿಯಲ್ ಆಗಿ ಉಂಟು ಮಾಡುವುದಲ್ಲ, ದೇವರು ನಿಮಗೆ ಕೊಡುವ ಒಳ್ಳೆಯ ಹೃದಯವು ನಿಮಗೂ ಉಂಟಾಗುವಂತೆ ನೀವು ಕರ್ತನಲ್ಲಿ ನಂಬಿ ಧೈರ್ಯ ಹೊಂದಿಕೊಳ್ಳಬೇಕು. ಹೌದು, ಕರ್ತನಲ್ಲಿ ನಂಬಿ ಬೆಲೆ ಹೊಂದಿಕೊಳ್ಳಬೇಕು. ಕರ್ತನ ಕೈ ಬಿಡುವುದಿಲ್ಲ ಎಂಬುದಾಗಿರುವ ಮಾತು ಪೂರ್ಣವಾಗಿ ನಂಬಿ ಎಲ್ಲ ಸನ್ನಿವೇಶಗಳು ಜಯಿಸುವುದಕ್ಕಾಗುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ. ಸೋತು ಹೋಗುವುದಕ್ಕಾಗಿ, ಪೂರ್ಣವಾಗಿ ಸೋತು ಹೋಗುವುದಕ್ಕಾಗಿ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಕರ್ತನು ಎಲ್ಲ ಕಾಲವೂ ಜೊತೆಯಲ್ಲಿ ಇರುತ್ತಾರೆ.
ಆತನು ಒಳ್ಳೆಯದು ಮಾತ್ರ ಮಾಡುತ್ತಾರೆ. ಆ ನಂಬಿಕೆಯಿಂದ ನಿಮ್ಮ ಆಮೇಲೆ ಈ ಪ್ರಯಾಣವನ್ನು ನೀವು ಧೈರ್ಯವಾಗಿ ಮುಂದುವರಿಸಬೇಕು. ಧೈರ್ಯ ತಗೊಳ್ಳಲಿ. ಸಂತೋಷದಿಂದ ಹೃದಯವು ತುಂಬಲ್ಪಡಲಿ. ಆತ್ಮನೆ ಕೊಡುವ ಸಂತೋಷ ಪವಿತ್ರಾತ್ಮನೆ ಮುಟ್ಟಿ ನಿಮ್ಮ ಹೃದಯಗಳಲ್ಲಿ ಕೊಡಲಿ. ಕ್ರಿಸ್ತನು ನಂಬಿಕೆಯಿಂದ ನಮ್ಮ ಹೃದಯದಲ್ಲಿ ಬಾಳುವುದರ ಮೂಲಕವಾಗಿ ಕರ್ತನು ನಿಮ್ಮನ್ನು ಎಲ್ಲ ಕಷ್ಟದಿಂದ ಬಿಡಿಸಿ ಸಂತೋಷ ಸಮಾಧಾನದಿಂದ ತುಂಬಿಸಿ ನಡೆಸುತ್ತಾರೆ. ಹೌದು, ಹರ್ಷ ಹೃದಯವು ಆಮೇಲೆ ಔಷಧದಂತೆ ಒಳ್ಳೆಯದು ಮಾಡುತ್ತಾನೆ. ದೇವರ ವಾಕ್ಯದಿಂದ ನಮ್ಮ ಒಬ್ಬರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.